ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟು ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತು ಕೆ ಇ ವೆಬ್ಸೈಟ್ ಒಳಗಡೆ ಮಧ್ಯಾಹ್ನ ತನಕ ಆಫ್ ಆಗಿತ್ತು ವೆಬ್ಸೈಟ್, ಸರ್ವರ್ ಬ್ಯುಸಿ ಇತ್ತು. ಸೊ ನಂತರ ಏನು ಮಾಡಿದೆ ಅಂತಂದರೆ ಇಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ ಇಂಜಿನಿಯರಿಂಗ್ ಫೀಸ್ ಸ್ಟ್ರಕ್ಚರನ್ನು ಅಪ್ಡೇಟನ್ನು ಮಾಡಲಾಗಿದೆ. ಕೆ ಇ ವತಿಯಿಂದ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಒಂದು ಫೀಸ್ ಸ್ಟ್ರಕ್ಚರ್ಸ್ ಪ್ರೈವೇಟ್ ಕಾಲೇಜಲ್ಲಿ, ಆ್ಯನ್ಯಲ್ ಕಾಲೇಜಲ್ಲಿ, ಗೌರ್ಮೆಂಟ್ ಕಾಲೇಜಲ್ಲಿ ಮತ್ತು ಆ್ಯನ್ಯಲ್ ಕಾಲೇಜುಗಳಲ್ಲಿ ಯಾವ ರೀತಿಯಾಗಿ ಫೀಸ್ ಇರುತ್ತೆ ಮತ್ತು ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ಫೀಸ್ಗಳನ್ನು ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ಆದರೆ ನಮ್ಮ ಒಂದು BPT, AHS, BS ನರ್ಸಿಂಗ್ ವಿದ್ಯಾರ್ಥಿಗಳ ಒಂದು ಫೀಸ್ ಸ್ಟ್ರಕ್ಚರನ್ನು ಅತಿ ಬೇಗನೆ ಅಪ್ಡೇಟ್ ಮಾಡಬೇಕಾಗಿದೆ. ಸೊ ನನಗೆ ಎಕ್ಸೆಪ್ಟೆಡ್ ಡೇಟ್ ಅಂತಂದರೆ ಸೋಮವಾರ ಮಂಗಳವಾರ ತನಕನೂ ಏನಾದರೂ ಒಂದು ಅಪ್ಡೇಟ್ ಆಗ್ಬೋದು ಅಂತ. ಅದಕ್ಕಿಂತ ಮೊದಲು ಈ ಒಂದು ಇಂಜಿನಿಯರಿಂಗ್ ಸೀಟ್ ಫೀಸ್ ಶುಲ್ಕ, ಫೀಸ್ ಸ್ಟ್ರಕ್ಚರಲ್ಲಿ ಏನೆಲ್ಲ ಮಾಹಿತಿ ಇದೆ ಅಂತ ನೋಡೋಣ. ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಫೀಸ್ ಸ್ಟ್ರಕ್ಚರ್ ಒಂದು ಟೇಬಲನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಕೊಟ್ಟಿರುವಂಥದ್ದು ಏನಂದರೆ ಸರ್ಕಾರಿ ವಿಶ್ವವಿದ್ಯಾಲಯ, ಖಾಸಗಿ ಅನುದಾನ ರಹಿತ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಕಾಲೇಜುಗಳ ಶುಲ್ಕ ನಿಗದಿ ಟೇಬಲ್ ಇದು. ಇದರಲ್ಲಿ ನಮ್ಮದು ಎಲ್ಲೂ ಕೂಡ BSc ನರ್ಸಿಂಗಿಗೆ ಸಂಬಂಧಿಸಿದಂಥ ಯಾವುದೇ ಮಾಹಿತಿ ಈ ಒಂದು PDF ಕೊಟ್ಟಿಲ್ಲ. AHS ಅಲೆಡಲ್ ಸೈನ್ಸು ಕೂಡ ಯಾವುದೇ ಥರಂಥ ಈ ಮಾಹಿತಿಯನ್ನು ಕೊಟ್ಟಿಲ್ಲ. ಸೊ ಇದೇ ರೀತಿಯಾಗಿ ಏನಾಗುತ್ತೆ ಅಂತಂದರೆ ನಮ್ಮ BSc ನರ್ಸಿಂಗ್ ಕೂಡ ಏನು ಮಾಡಬೇಕಾಗಿದೆ, BSc ನರ್ಸಿಂಗು ಮತ್ತು ಫಾರ್ಮಾ B ಫಾರ್ಮಾ ಈ ಒಂದು ಫೀಸ್ ಶುಲ್ಕವನ್ನು ಕೂಡ ನಿಗದಿ ಮಾಡಬೇಕಾಗಿದೆ. ಸೊ ಮುಂದಿನ ದಿನಗಳಲ್ಲಿ ಅಂದರೆ ಮುಂದಿನ ವಾರಗಳಲ್ಲಿ ಈ ಒಂದು ಫೀಸ್ ಶುಲ್ಕವನ್ನು ಅವರು ಅಪ್ಡೇಟ್ ಮಾಡ್ಬೋದು ಅಂತ ಎಕ್ಸೆಪ್ಟೆಡ್ ಮಾಡ್ಬೋದು.